ಈಗ ನಾವು ಇಲ್ಲಿರುವಂಥ ಕೆಲವೊಂದು ಫಂಕ್ಷನ್ಸ್ ಬಗ್ಗೆ, ಅಂದರೆ ಟ್ರ್ಯಾಕ್ ಆಯಿತು. ಈಗ ಈ ಟ್ರ್ಯಾಕಲ್ಲಿ ಬಂದಿರೋಂಥದ್ದನ್ನ ಕಟ್ ಮಾಡೋದು ಹೇಗೆ, ಪೇಸ್ಟ್ ಮಾಡೋದು ಹೇಗೆ, ಸೆಲೆಕ್ಟ್ ಮಾಡ್ಕೊಂಡು ಆ ಪೊಸಿಷನ್ ತೆಗಿಯೋದು ಹೇಗೆ, ಝೂಮ್ ಒಂದು ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ನಾನು ಇದೊಂದು ಪಿ ಪಿ ಟಿಯನ್ನು ನಾನು ತೊಗೊಂಡಿದ್ದೀನಿ, ರೆಕಾರ್ಡ್ ಮಾಡಿರೋವಂಥದ್ದು. ಇಲ್ಲಿ ಪ್ಲೇ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ಅದು ಪಾಸ್ ಆಗಿದೆ. ಈಗ ಇಲ್ಲಿ ಎರಡು ಫೈಲ್, ಟ್ರ್ಯಾಕಲ್ಲಿ ಎರಡು ಫೈಲ್, ಒಂದು ಸಿಸ್ಟಮ್ ಆಡಿಯೋ, ಇನ್ನೊಂದು ಪಿ ಪಿ ಟಿ ಸ್ಕ್ರೀನ್ ರೆಕಾರ್ಡ್ ಆಗಿರುವಂಥದ್ದು. ಸಿಸ್ಟಮ್ ಆಡಿಯೋ ಅವಶ್ಯಕತೆ ನನಗೆ ಇರೋದಿಲ್ಲ. ಇದನ್ನು ಡಿಲೀಟ್ ಮಾಡಬೇಕು. ಎರಡು ರೀತಿ ನಾವು ಡಿಲೀಟ್ ಮಾಡ್ಬೋದು. ಒಂದು, ರೈಟ್ ಬಟನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ನ ತಗೊಂಡು ಇದನ್ನು ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಓಕೆ, ಡಿಲೀಟ್ ಆಗೋಯಿತು. ಈಗ ನಂಗೆ ಅದು ಪುನಃ ಬೇಕಾಗಿದೆ. ಅದಕ್ಕೆ ಏನು ಮಾಡೋದು, ಇಲ್ಲಿದೆ ನೋಡಿ ಬಟನ್ನು ಅಂಡು, ಅದನ್ನು ಪ್ರೆಸ್ ಮಾಡಿದ್ರೆ ಪುನಃ ಅದು ಬರುತ್ತೆ. ಇದು ಒಂದು ವಿಧಾನದಲ್ಲಿ. ಅಥವಾ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಿಸ್ಟಮ್ ಆಡಿಯೋ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದು ಸಹ ಏನಾಗುತ್ತೆ, ಅದು ಡಿಲೀಟ್ ಆಗುತ್ತೆ. ಅಂಡು ಬಟನ್ನ ಪ್ರೆಸ್ ಮಾಡೋಣ, ಬರುತ್ತೆ. ಮತ್ತೆ ಅಂಡು ಮಾಡಿದ್ದೀನಿ. ಇದು ನನಗೆ ಬೇಡ, ಮತ್ತೆ ಈ ರೀಡು ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡೋದು ಹೊರಟೋಗುತ್ತೆ. ಅಂಡು ಮತ್ತು ರೀಡು ಎರಡು ಬಟನ್ಸ್ ಇದೆ. ಅದು ನಮಗೆ ಗೊತ್ತಾಗಿದೆ. ಈಗ ಇದು ನನಗೆ ಸಿಸ್ಟಮ್ ಆಡಿಯೋ ಬೇಕಿಲ್ಲ, ನಾನು ಡಿಲೀಟ್ ಮಾಡ್ತಾಯಿದ್ದೀನಿ. ಕೀ ಇಟ್ಕೊಳ್ಳೋ ಅಥವಾ ಕಟ್ ಮಾಡೋರು ಅದು ಡಿಲೀಟ್ ಆಗುತ್ತೆ. ಇಲ್ಲೂ ಸಹ ಕಟ್ ಆಪ್ಷನ್ ಇದು, ಇದನ್ನು ಸಹ ಕ್ಲಿಕ್ ಮಾಡೋರು ಅದು ಕಟ್ ಆಗುತ್ತೆ. ಈಗ ನಿಮಗೆ 3 ಆಪ್ಷನ್ ಗೊತ್ತಾಗಿದೆ. ಡಿಲೀಟ್, ಇಲ್ಲಿ ಕಟ್ ಬಟನ್, ಡಿಲೀಟ್ ಕಟ್ ಎರಡು ಒಂದೇ ಆಗಿದೆ. ಇದು ರೀಡು, ಅಂಡು 3 ಗೊತ್ತಾಗುತ್ತೆ. ಇದು ಝೂಮ್ ಬಟನ್. ಇದು ಈ ಟ್ರ್ಯಾಕ್ ಇಷ್ಟುದ್ದ ಇದೆ, ನನಗೆ ಇಷ್ಟುದ್ದ ಬೇಕಾಗಿಲ್ಲ, ಚಿಕ್ಕದು ಮಾಡ್ಕೋಬೇಕು. ಇದು ಝೂಮ್ ಇನ್. ಓಕೆ, ಚಿಕ್ಕದಾಗುತ್ತೆ ಟ್ರ್ಯಾಕು. ಇದು ಎಳಿತಾ ಹೋದರೆ ಟ್ರ್ಯಾಕ್ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಓಕೆ, ಇದು ಚಿಕ್ಕದು, ಇದು ದೊಡ್ಡದಾಗುತ್ತಾ ಹೋಗುತ್ತೆ. ಇದು ಒಂದು ಫಂಕ್ಷನ್ ಗೊತ್ತಾಗಿದೆ ನಿಮಗೆ. ಈಗ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಇದು ಮೂಮೆಂಟು, ಟ್ರ್ಯಾಕ್ ಮೂವ್ ಆದಾಗ ಇಲ್ಲಿ ನೋಡಿ, ಪ್ಲೇ ಮಾಡಿದಾಗ ಇದು ಮೂವ್ ಆಗುತ್ತೆ. ಇದು ಓಕೆ. ಇಲ್ಲಿ ಒಂದು ಎರಡು ಕಲರ್ ಕಾಣ್ತಾ ಇದೆ ನೋಡಿ, ಒಂದು ಗ್ರೀನು, ಇನ್ನೊಂದು ರೆಡ್ಡು. ಇದು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಒಂದು ಪೊಸಿಷನ್ ಇದೆ, ಈ ಪೊಸಿಷನ್ಲಿ ಏನೋ ಎರರ್ ಇದೆ ಅಂತ ಇದೆ. ಆಗ ಇಲ್ಲಿ ಮಾತ್ರ ಪ್ಲೇ ಆಯ್ತಾ ಹೋಗುತ್ತೆ. ಬರೀ ನಾನೇನು ಮಾಡಿದ್ದೀನಿ, ಜಸ್ಟ್ ಟ್ರ್ಯಾಕ್ನ ಇಟ್ಕೊಂಡು ಇಲ್ಲಿ ರೆಡ್ ಬಟನ್ ಮಾತ್ರ ಎಳಿತಾ ಇದ್ದೀನಿ. ಈ ಪೊಸಿಷನ್ ಏನೋ ಇರೋದಿದೆ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಆಗ ಅಲ್ಲಿ ಮಾತ್ರ ಅದು ಓಡುತ್ತೆ, ಎಲ್ಲೂ ಸಹ ಅದು ಹೋಗೋದಿಲ್ಲ, ಮೂವ್ ಆಗೋದಿಲ್ಲ. ಅಥವಾ ಇಷ್ಟು ಪೋರ್ಷನ್ ಸೆಲೆಕ್ಟ್ ಮಾಡಿದ್ದೀನಿ, ಇಷ್ಟು ಪೋರ್ಷನ್ ನನಗೆ ಬೇಡ ಅಂತ ಆದಾಗ ಏನು ಮಾಡೋದು, ಕಟ್ ಅಂತ ಇದೆಯಲ್ಲ, ಆ ಕಟ್ ಮಾಡಿದ್ರೆ ಅಷ್ಟು ಪೋರ್ಷನ್ ಏನಾಗುತ್ತೆ, ಹೊರಟೋಗುತ್ತೆ. ಮತ್ತು ಅಂಡು ತೊಗೋಣ. ಓಕೆ, ಅಂಡು, ಅದು ನಿಮಗೆ ಗೊತ್ತಾಗಿದೆ. ಅದು ಅಂಡು ಮತ್ತು ರೀಡೋದು. ಕಟ್ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಆ ಪೋರ್ಷನ್ ಬೇಡ ಅಂದರೆ ಕಟ್ ಮಾಡಿದ್ರೆ ಅದು ಹೊರಟೋಗುತ್ತೆ. ಇನ್ನೊಂದು, ಇಲ್ಲಿಗೆ ನಾವು ಸ್ಪ್ಲಿಟ್ ಮಾಡಬೇಕು, ಎರಡು ಭಾಗ ಮಾಡಬೇಕು. ಆಗ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಬೇರೆ ಬೇರೆ ಮಾಡಬೇಕು, ಇಲ್ಲಿ ಈ ಜಾಗದಲ್ಲಿ. ಆಗ ಸ್ಪ್ಲಿಟ್ ಬಟನ್ ಇದನ್ನು ಮಾಡಿದ್ರೆ ಬೇರೆ ಬೇರೆ ಆಗುತ್ತೆ ನೋಡಿ. ಅದೊಂದು ಭಾಗ, ಇದೊಂದು ಭಾಗ ಬೇರೆ ಆಗುತ್ತೆ. ಮಧ್ಯದಲ್ಲಿ ಇನ್ನೊಂದು ಯಾವುದಾದ್ರು ಸಹ ನಾವು ಕೂರಿಸ್ಬೋದು. ಅದು ಇನ್ನೊಂದು ಸ್ಪ್ಲಿಟ್ ಮಾಡ್ತೀನಿ ನಾನು. ಸ್ಪ್ಲಿಟ್ ಮಾಡೋಣ. ಓಕೆ, ಈ ಪೋರ್ಷನ್ ಮೇಲೆ ತೊಗೊಂಡೆ ಟ್ರ್ಯಾಕ್ಗೆ, ಇನ್ನೊಂದು ಟ್ರ್ಯಾಕ್ಗೆ ಇದನ್ನು ಇಲ್ಲಿ ಕೂರಿಸ್ಕೊತೀನಿ. ಈ ಥರ ಒಂದೊಂದಾದಮೇಲೆ ಇದು ನನಗೆ ಎಲ್ಲಿ ಬೇಕಾದ್ರೂ ನಾವು ಅದನ್ನು ಆ ಪೋರ್ಷನ್ನ ನಾವಲ್ಲಿ ಕೂರಿಸ್ಕೋಬಹುದು ಅಥವಾ ತೆಗಿಲೂಬಹುದು. ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅದು ಡಿಲೀಟ್ ಆಗುತ್ತೆ. ಈ ಥರ ಈ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಜಸ್ಟ್ ಒಂದು ನನ್ನ ಫೋಟೋ ತಂದು ಬೇಕಾದ್ರೆ ಕೂರಿಸೋ ಮೀಡಿಯಾ ನಿಮಗೆಲ್ಲ ಗೊತ್ತಿದೆ. ನನ್ನ ಫೋಟೋ ಇದೆ, ಓಕೆ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಬೇಕಾದ್ರೆ ಮಧ್ಯದಲ್ಲಿ ಬೇಕಾದ್ರೆ ನಾವೇನು ಮಾಡ್ಬೋದು, ಕೂರಿಸ್ಕೋಬೋದು. ಸ್ಪ್ಲಿಟ್ ಮಾಡಿ ಎಲ್ಲಾದರೂ ಸರಿ, ಸ್ಪ್ಲಿಟ್ ಬಟನ್ ಅದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಅಲ್ಲಿ ಇನ್ನು ಕಾಪಿ ಪೇಸ್ಟು, ಇದನ್ನು ಇನ್ನೊಂದು ಡಬಲ್ ಬೇಕು ನನಗೆ, ಇದು ನನಗೆ ಡಬಲ್ ಬೇಕು. ಆಗ ಇಲ್ಲಿ ಕಾಪಿ ಅನ್ನೋದೇನು ನೋಡಿ, ಕಾಪಿನ ಕ್ಲಿಕ್ ಮಾಡಿ, ಅಥವಾ ಕಂಟ್ರೋಲ್-C ಕಾಪಿ, ಸೇಮ್ ಇದೆ. ಪೇಸ್ಟ್, ಇದು ಪೇಸ್ಟ್ ಬಟನ್, ಪೇಸ್ಟ್ ಮಾಡಿದೆ, ಇಲ್ಲಿ ಬಂದಿದೆ ಅದು ನೋಡಿ, ಸೇಮ್ ಫೈಲ್, ಏನು ಚೇಂಜಸ್ ಇದೆ, ಕಾಪಿ ಮತ್ತು ಪೇಸ್ಟ್ ಫೈಲ್. ಈ ರೀತಿ ನಾವು ಈ ಫಂಕ್ಷನ್ಗಳು, ಕೆಲವೊಂದು ಸಣ್ಣ ಪುಟ್ಟ ಫಂಕ್ಷನ್ಗಳ ಬಗ್ಗೆ ಈಗ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.